ಹಾಯ್ ಡಾಕ್ಟರ್ ಸ್ನೇಹಾ. ಹಾಯ್. ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಅಲ್ಟ್ರಾಸೌಂಡ್ ಏನಕ್ಕೆ ಮಾಡಬೇಕು? ವೆಲ್, ಫರ್ಟಿಲಿಟಿ ಟ್ರೀಟ್ಮೆಂಟ್ ಟೈಮಲ್ಲಿ ಅಲ್ಟ್ರಾಸೌಂಡ್ ಒಂದು ಇಂಪಾರ್ಟೆಂಟ್ ಮೊಡ್ಯಾಲಿಟಿ. ಡಯಾಗ್ನೋಸಿಸ್ಗೆ ಮತ್ತು ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ನೋಡೋದಕ್ಕೆ ಮತ್ತು ಟ್ರೀಟ್ಮೆಂಟ್ ಟೈಮಲ್ಲಿ ಮಾನಿಟ್ರಿಂಗ್ ಮಾಡೋಕ್ಕೆ. ಇದರಲ್ಲಿ ನಾವು ಗರ್ಭಕೋಶ, ಫೆಲೋಪಿಯನ್ ಟ್ಯೂಬ್ಸ್ ಮತ್ತು ಅಂಡಾಶಯ ಇಲ್ಲ ಓವರೀಸ್ನ ನೋಡ್ಬೋದು. ಓವರೀಸಲ್ಲಿ ಎಷ್ಟು ಎಗ್ ಕೌಂಟ್ ಇದೆ, ಓವೇರಿಯನ್ ರಿಸರ್ವ್ ಎಷ್ಟಿದೆ, ಅದರಲ್ಲಿ ಏನಾದರೂ ಸಿಸ್ಟ್ ಇದೆಯಾ, PCOS ಥರ ಇದೆಯಾ, ಇದನ್ನೆಲ್ಲ ನಾವು ಕಂಡುಹಿಡ್ಬೋದು. ಇದರಿಂದ ನಾವು ಪೇಷಂಟ್ ಜೊತೆ ಟ್ರೀಟ್ಮೆಂಟ್ ಆಪ್ಷನ್ಸ್ನ ಡಿಸ್ಕಸ್ ಮಾಡಿ ಎಷ್ಟು ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ ಅಂತ ಕೂಡ ಡಿಸ್ಕಸ್ ಮಾಡ್ಬೋದು. ಒಂದೊಂದ್ಸಾರಿ ಫೆಲೋಪಿಯನ್ ಟ್ಯೂಬ್ಸಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ನಾರ್ಮಲಿ ಈ ಟ್ಯೂಬ್ಸು ಸ್ಕ್ಯಾನಲ್ಲಿ ಕಾಣಿಸಲ್ಲ. ಸ್ವೆಲ್ಲಿಂಗ್ ಇದ್ರೆ ಇದನ್ನು ನಾವು ಹೈಡ್ರೋಸ್ಯಾಲ್ಪಿಂಗ್ಸ್ ಅಂತೀವಿ. ಸೊ ಇದು ನಮಗೆ ಸ್ಕ್ಯಾನಲ್ಲಿ ಕಾಣಿಸುತ್ತೆ. ಇದು ಕಂಡ್ರೆ ಅವಾಗ ಅದನ್ನು ಕನ್ಫರ್ಮ್ ಮಾಡಿ ಅದನ್ನು ಫಸ್ಟ್ ಟ್ರೀಟ್ ಮಾಡಬೇಕಾಗುತ್ತೆ. ಮತ್ತು ಯೂಟ್ರಸ್ನ ನೋಡ್ತೀವಿ. ಯೂಟ್ರಸಲ್ಲಿ ಏನಾದರೂ ಫೈಬ್ರಾಯ್ಡ್ ಇದೆಯಾ, ಇಲ್ಲಾಂದರೆ ಏನಾದರೂ ಅಬ್ನಾರ್ಮ್ಯಾಲಿಟಿ ಲೈಕ್ ಸೆಪ್ಟೇಟ್ ಯೂಟ್ರಸ್ಸು ಇಲ್ಲ ಎರಡೆಡ್ ಯೂಟ್ರಸ್ಸು ಈ ಥರ ಏನಾದರೂ ಇದೆಯಾ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಮಾಡೋದ್ರಿಂದ ನಮಗೆ ಅಲ್ಟ್ರಾಸೌಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಈ ಥರ ಪ್ರೋಬ್ನ ಯೂಸ್ ಮಾಡ್ತೀವಿ. ಇದನ್ನು ನಾವು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಪ್ರೋಬ್ ಅಂತ ಕರಿತೀವಿ. ಇದನ್ನು ಕೆಳಗಿಂದ ಇನ್ಸರ್ಟ್ ಮಾಡಿ ಅದು ತುಂಬ ಹತ್ತಿರ ಆಗುತ್ತೆ ಯೂಟ್ರಸ್ ಓವರೀಸ್ಗೆ. ಸೊ ನಮಗೆ ಬೆಟರ್ ಪಿಕ್ಚರ್ ಸಿಗೋದ್ರಿಂದ ನಮಗೆ ಏನು ಆಗ್ತಿದೆ ಒಳಗಡೆ ಅಂತ ಗೊತ್ತಾಗಿ ಟ್ರೀಟ್ಮೆಂಟಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ.